ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಂಗಾನ ನೋಡಿ ಶಕುಂತಲ ಮತ್ತು ನಿರ್ಮಲ ನಿಂತ್ಕೋತಾರೆ. ಇದೇನು ಅವತಾರ ಗಾಯತ್ರಿ ಅಂತಾರೆ ಶಕುಂತಲ. ಇದೇ ನನ್ನ ಅಸಲಿ ಅವತಾರ ಅಂತಾರೆ ಗಾಯತ್ರಿ. ಈ ಪೊಲೀಸು ಕೇಸು ಎಲ್ಲ ಶುರುವಾಗಿದ್ದು ನಿನ್ನಿಂದನೇ. ಅನ್ಯಾಯವಾಗಿ ನನ್ನ ಗಂಡನ ಜೈಲಿಗೆ ಕಳಿಸ್ಬಿಟ್ಟಿಯಲ್ಲೇ. ನಮ್ಮ ಇಡೀ ಸಂಸಾರ ಹಾಳಾಗಿದ್ದೆ ನಿನ್ನಿಂದ. ನಮ್ಗಳ ಮುಂದೆನೇ ಹೀಗೆ ನಿಂತ್ಕೊಳ್ಳೋದಕ್ಕೆ ಎಷ್ಟೇ ಧೈರ್ಯ ನಿನಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ. ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ತಿರು ಅಂತಾರೆ ನಿರ್ಮಲ. ನನ್ನ ಮನೆ ಬಿಟ್ಟು ನಾನು ಆಚೆ ಹೋಗಬೇಕಾ ಅಂತಾರೆ ಗಾಯತ್ರಿ. ಮಿತಿ ಮೀರ್ತಿದ್ಯಾ ಗಾಯತ್ರಿ, ನೀನು ಮಾಡಿರೋ ತಪ್ಪಿಗೆ ಪಾಪ ಪ್ರಜ್ಞೆನೂ ಇಲ್ಲದೆ ಮಾತಾಡ್ತಿದ್ಯಾ ಅಂತಾರೆ ಶಕುಂತಲ. ಈ ಮನೆ ಯಜಮಾನಿ ಹತ್ರ ಮಿತಿ ಮೀರಿ ಮಾತಾಡ್ತಾ ಇರೋದು ನೀವು ಅತ್ತೆ ಅಂತಾರೆ ಗಾಯತ್ರಿ. ನೀನು ಈ ಮನೆ ಯಜಮಾನಿನ ಅಂತಾರೆ ನಿರ್ಮಲ. ನಾನೇ ಈ ಮನೆ ಹಿರಿ ಸೊಸೆ, ಈ ಮನೆ ಯಜಮಾನಿ, ಈ ಮನೆ ಆಸ್ತಿಲಿ ನಂದು ಪಾಲಿದೆ ಅನ್ನೋದನ್ನು ಮರಿಬೇಡಿ ಅಂತಾರೆ ಗಾಯತ್ರಿ. ಜಸ್ಟ್ ಶಟಪ್, ಇದು ನನ್ನ ಗಂಡನ ಮನೆ, JP ಪಾಟೀಲ್ ಮನೆ ಅಂತಾರೆ ನಿರ್ಮಲ. JP ಆಗಲೇ ಜೈಲು ಸೇರಾಯ್ತಲ್ಲ, ಅಯ್ಯೋ ಪಾಪ, ಗಂಡ ಜೈಲು ಸೇರಿದ ಅಂತ ಬೇಜಾರಾಯ್ತಾ? ಬೇಕಿದ್ರೆ ಹೇಳಮ್ಮ, ನಿನ್ನನ್ನು ಅಲ್ಲಿ ಕಳಿಸ್ತೀನಿ ಅಂತಾರೆ ಗಾಯತ್ರಿ. ಏಯ್ ಅಂತಾರೆ ನಿರ್ಮಲ. ಏಯ್ ಅಂತ ಉಸಿರು ಬಿಗಿ ಇರಲಿ, ಮೇಲೆ ಏನೇ ಇದ್ದರೂ ಈ ಗಾಯತ್ರಿದೆ ದರ್ಬಾರ್. ನನ್ನ ಪರ್ಮಿಷನ್ ಇಲ್ಲದೆ ಈ ಮನೇಲಿ ಒಂದು ಹುಲ್ ಕಡ್ಡಿನೂ ಅಲ್ಲಾಡಬಾರ್ದು ಅಂತಾರೆ ಗಾಯತ್ರಿ. ಏನು ಹೆದರಿಸ್ತಿದ್ಯಾ ಅಂತಾರೆ ನಿರ್ಮಲ. ಇಲ್ಲ, ವಾರ್ನ್ ಮಾಡ್ತಿದ್ದೀನಿ. ಬಾಲ ಬಿಚ್ಚಿದ್ರು ಒಬ್ಬೊಬ್ಬರನ್ನೇ ಜೈಲಿಗಡ್ತೀನಿ. ಹುಷಾರ್, ಸಾಯೋವರೆಗೂ ಹೊರಗಿನ ಪ್ರಪಂಚನ ನೋಡೋಕ್ಕಾಗಬಾರ್ದು ಅಂತಾರೆ ಗಾಯತ್ರಿ. ಈಚೆ ಇನ್ಸ್ಪೆಕ್ಟರ್ ಗಂಗನ ಮಾತಾಡ್ಸೋಕೆ ಬಂದ್ಯಾ? ಈ ಮನುಷ್ಯ ಯಾಕೋ ನಮ್ಮ ಮಾತನ್ನೇ ಕೇಳ್ತಿಲ್ಲ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೊಡಿ, ಇನ್ವೆಸ್ಟಿಗೇಷನ್ ಮಾಡೋಣ ಅಂತಾರೆ ಇನ್ಸ್ಪೆಕ್ಟರ್. ನಮ್ಮ ಮಾವ ಗಂಗಾ ಅಲ್ಲ ಸರ್, ಅರೆಸ್ಟ್ ಮಾಡಬೇಕಾಗಿದ್ದು ಅಸಲಿ ಗಂಗನ, ಅಂದರೆ ಆ ಗಾಯತ್ರಿ ದೇವಿನ ಅಂತಾಳೆ ಭಾರ್ಗವಿ. ಆಯಿತಾ, ನಿಮಗೆ ಈಗ ಸಮಾಧಾನ? ನನ್ನ ಡ್ಯಾಡ್ನ ಕಂಬಿ ಹಿಂದೆ ನಿಲ್ಲಿಸ್ಬಿಟ್ರಲ್ಲ ಅಂತಾನೆ ಅರ್ಜುನ್. ಖಂಡಿತ ಇಲ್ಲ ಪಾರ್ಥ, ನಾವು ಕಳ್ಕೊಂಡಿರೋ ವಸ್ತುನ ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕಬೇಕು ಅಂತಾರೆ. ಅದರ ಪ್ರಕಾರ ಅಪ್ಪನ ಆಕ್ಸಿಡೆಂಟ್ ಹಿಂದೆ ಯಾರಿದ್ದಾರೆ ಅಂತ ಹುಡ್ಕೊಂಡು ಹೋದೆ ಅಷ್ಟೇ. ಆಗಲೇ ಈ ಗಂಗಾ ಅನ್ನೋಳ ಬಗ್ಗೆ ಗೊತ್ತಾಗಿದ್ದು. ನಾವು ಹುಡುಕ್ತಾ ಇರೋ ಗಂಗಾ ಮಾವ ಅಲ್ಲ ಅಂತಾಳೆ ಭಾರ್ಗವಿ. ಇದೇನು ಮೇಡಮ್ ಹೀಗೆ ಹೇಳ್ತಿದ್ದೀರಾ? ನೀವು ಕೊಟ್ಟಿರೋ ಪ್ರತಿಯೊಂದು ಸಾಕ್ಷಿನೂ ಇವ್ರ ಕಡೆನೇ ಬೆರಳು ಮಾಡಿ ತೋರಿಸ್ತಾ ಇರೋದು ಅಂತಾರೆ ಇನ್ಸ್ಪೆಕ್ಟರ್. ಜೊತೆಲಿದ್ದು ಡ್ಯಾಡ್ ವಿರುದ್ಧ ತೀರಿಸ್ಕೊಂಡ್ರಾ? ಹೋ, ಗಂಗಾನೇ ಗಾಯತ್ರಿ ದೇವಿ ಅಂತ ಗೊತ್ತಿದ ಮೇಲೂ ನಿಮ್ಮ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇನ್ವೆಸ್ಟಿಗೇಷನ್ ಹಾದಿ ತಪ್ಪಿಸಿದ್ರಾ? ಊರಿಗೆ ಉಪಕಾರಿಯಾಗೋಕೆ ಹೋಗಿ ಮನೆಗೆ ಮಾರಿ ಆಗಿಬಿಟ್ರಲ್ಲ ಅಂತಾನೆ ಅರ್ಜುನ್. ಯಾವುದು ಸರ್ ಸುಳ್ಳು ಸಾಕ್ಷಿ? ಇಡೀ ಡಿಪಾರ್ಟ್ಮೆಂಟೇ ಈ ಗಂಗನ ಹಿಡಿಯೋಕೆ ವರ್ಷಾನುಗಟ್ಟಲೆ ಒದ್ದಾಡ್ತಿದ್ವಿ. ಗಂಗಾ ಯಾರು, ಎಲ್ಲಿದ್ದಾರೆ, ನೋಡೋಕೆ ಹೇಗಿದ್ದಾರೆ ಅಂತ ಒಂದು ಚಿಕ್ಕಲೂ ಸಿಕ್ಕಿರಲಿಲ್ಲ. ಇವರನ್ನು ಯಾರು ಅಂದ್ಕೊಂಡ್ರಿ ಸರ್ ಅಂತಾರೆ ಇನ್ಸ್ಪೆಕ್ಟರ್. ಖಾಳಿ ಅಂತಾನೆ ಅರ್ಜುನ್. ಪಾರ್ಥ ಅಂತಾಳೆ ಭಾರ್ಗವಿ. ನಿಮ್ಮ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿರೋ ಅಂಡರ್ ಕವರ್ ಏಜೆಂಟ್ ಅಲ್ವಾ? ಇದಕ್ಕೇನ ನೀವು ಲಾ ಬಿಡೋದಕ್ಕೆ ಅಷ್ಟು ಈಸಿಯಾಗಿ ಒಪ್ಕೊಂಡಿದ್ದು? ನೀವು ನನಗೆ ಇಂಥ ಮೋಸ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಡ್ಯಾಡ್ನ ಹೇಗೆ ಬಿಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅರ್ಜುನ್ ಹೋಗ್ತಾನೆ. ಪಾರ್ಥ ಅಂತ ಭಾರ್ಗವಿನ ಅವನ ಹಿಂದೆ ಹೋಗ್ತಾಳೆ. ಈಚೆ ಚರಣ್ ಬಂದು ಸೂಪರ್ ಅಮ್ಮ ಅಂತಾನೆ. ಏನು ಹೇಳ್ತಿದ್ಯಾ? ಇವಳು ಮಾಡ್ತಿರೋದು ನಿನಗೆ ಸರಿ ಅನ್ನಿಸ್ತಿದ್ಯಾ ಅಂತಾರೆ ಶಕುಂತಲ. ಹೌದು, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಅಮ್ಮ ಹೀಗಿರೋದೇ ಸರಿ. ನಿಮ್ಮನ್ನು ಹೀಗೆ ನೋಡಬೇಕು ಅಂತ ನಾನು ಅದೆಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಾ ಅಮ್ಮ? ನಿಮ್ಮನ್ನು ನೋಡ್ತಾ ಇದ್ರೆ ನಂದೇ ದೃಷ್ಟಿ ಆಗುತ್ತೆ ಅಂತ ಚರಣ್ ದೃಷ್ಟಿ ತೆಗಿತಾನೆ. ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿದ್ಯಾ ಚರಣ್? ನಿಮ್ಮ ಅಪ್ಪ ಜೈಲಲ್ಲಿದ್ದಾರೆ ಕಣೋ, ಅವ್ರ ವಿರುದ್ಧ ನಿಂತಿರೋ ಇವ್ರ ಪರವಾಗಿ ಮಾತಾಡ್ತಿದ್ಯಲ್ಲೋ ಅಂತಾರೆ ನಿರ್ಮಲ. ನಿನಗೆ ಅವರನ್ನು ಒಪ್ಕೊಳ್ಳೋ ದೊಡ್ಡ ಮನಸ್ಸಿಲ್ಲ. ಮೊದಲೇ ಅವರನ್ನು ಒಪ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ವಲ್ಲ ಅಂತಾನೆ ಚರಣ್. ಈ ಮನೆ ಮಹಾರಾಣಿ ಥರ ಬಿಹೇವ್ ಮಾಡ್ತಿದ್ದಾಳಲ್ಲ, ನಿನಗೇನು ಅನಿಸ್ತಿಲ್ವಾ ಅಂತಾರೆ ನಿರ್ಮಲ. ಚಿಕ್ಕಿ, ನಿಮಗೆ ಬೇರೆಯವರೆಲ್ಲರೂ ಚೆನ್ನಾಗಿದ್ದರೆ ನಿಮ್ಮ ಹೊಟ್ಟೆ ಉರಿಯುತ್ತೆ ಅಲ್ವಾ? ಇನ್ಮೇಲೆ ಅಮ್ಮ ಯಾವಾಗಲೂ ಹೀಗೆ ಇರ್ತಾರೆ ಅಂತಾನೆ ಚರಣ್. ಇಷ್ಟು ವರ್ಷ ಸಾಕಿ ಬೆಳೆಸಿದ JP ಮೇಲೆ ನಿನಗಿರೋ ಗೌರವ ಇಷ್ಟೇನ ಚರಣ್ ಅಂತಾರೆ ಶಕುಂತಲ. ಸಾಕು ಸುಮ್ಮನಿರಿ ಅಜ್ಜಿ, ನಿಮ್ಮ ಮಗ ಯಾರಿಗೂ ನಿಯತ್ತಾಗಿರಲಿಲ್ಲ. ನಮ್ಮ ಅಮ್ಮನ್ನ ಇಷ್ಟು ವರ್ಷ ಬೀದಿ ಅಲಿಯೋ ಹಾಗೆ ಮಾಡಿದರು. ಅದಕ್ಕೆ ಹೀಗಾಗಿದೆ. ಅವ್ರ ಹಣೆ ಬರ ಅನುಭವಿಸ್ತಿದ್ದಾರೆ ಬಿಡಿ ಅಮ್ಮ. ಇನ್ಮೇಲೆ ಈ ಮನೆ ಯಜಮಾನಿ ನೀವೇ ಅಮ್ಮ ಅಂತಾನೆ ಚರಣ್. ಇದೇನಪ್ಪ ಇದು, ಇಲಿ ತರಹ ಇದ್ದು ಗಾಯತ್ರಿ ಹುಲಿಯ ಥರ ಆಗಿಬಿಟ್ಟಿದ್ದಾರೆ. ಈ ಹೆಂಗಸಿನ ಮೇಲೆ ನನಗೆ ಮೊದಲಿಂದನೂ ಡೌಟ್ ಇತ್ತು. ಏನೋ ವಿಚಿತ್ರವಾಗಿದೆಯರಲ್ಲ ಅನ್ನಿಸ್ತಿತ್ತು. ಆದರೆ ಇವರನ್ನು ಈಗ ಈ ವೇಷದಲ್ಲಿ ನೋಡಿದ ಮೇಲೆ ಇದೇ ಇವ್ರ ನಿಜವಾದ ಬಣ್ಣ ಅಂತ ಅರ್ಥ ಆಯಿತು. ಆದರೂ ಈ ನಿರ್ಮಲಾ ಅತ್ತೆ ಚಿಕ್ಕತ್ತೆ ಅಂತ ಗಯ್ಯಾಳಿಗಳಿಗೆ ಇವರೇ ಸರಿ. ಅವ್ರು ಹೇಗಾದರೂ ಇರಲಿ, ಅವ್ರು ನನ್ನ ಅತ್ತೆ, ಅವರು ಈ ಮನೆ ಯಜಮಾನಿ ಅಂದಮೇಲೆ ನಾನು ಈ ಮನೆ ಚಿಕ್ಕ ಯಜಮಾನಿ. ಇನ್ನು ಮುಂದೆ ಈ ಮನೆಯವರೆಲ್ಲ ನನ್ನ ಮುಷ್ಟಿಲಿರ್ತಾರೆ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಈಚೆ ಅರ್ಜುನ್, ಇನ್ಯಾವ ಸುಳ್ಳನ್ನು ಹೇಳೋಕೆ ಬಂದಿದ್ದೀರಾ ಅಂತಾನೆ.
ಪಾರ್ಥ, ಇಲ್ಲ ಪಾರ್ಥ, ನಾನು ಈ ವಿಷಯನ ಹೇಳಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ ಅಂತಾಳೆ ಭಾರ್ಗವಿ. ಸಾಕು ನಿಲ್ಲಿಸ್ರಿ ನಿಮ್ಮ ನಾಟಕನ. ಇನ್ನೂ ನೀವು ಹೇಳೋ ಸುಳ್ಳನ್ನು ಕೇಳಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಮಾಡ್ತಾ ಇದ್ದಿದ್ದು ಒಳ್ಳೆ ಕೆಲಸನೇ, ಆದರೆ ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ರಿ ಅನ್ನೋದು ಅರ್ಥ ಆಗಿರಲಿಲ್ಲ. ಈಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತಾನೆ ಅರ್ಜುನ್. ಖಂಡಿತ ಇಲ್ಲ ಪಾರ್ಥ, ನೀವು ಅಂದ್ಕೊಳ್ತಿರೋ ಆ ಥರ ಏನೂ ಇಲ್ಲ ಅಂತಾಳೆ ಭಾರ್ಗವಿ. ವಾವ್, ಮತ್ತೆ ನಾಟಕ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಾ ನೀವು ಅಂತಾನೆ ಅರ್ಜುನ್. ನೋಡಿ, ಇನ್ನೂ ನಿಮ್ಮ ನಾಟಕನ ನಾನು ನಂಬಲ್ಲ. ಅದು ಯಾವುದೋ ಗಂಗನ ಹುಡುಕ್ತೀನಿ ಅಂತಂದು ಡ್ಯಾಡ್ನ ಅರೆಸ್ಟ್ ಮಾಡಿಸಿದಾರಲ್ಲ, ಯಾಕ್ರಿ ಹೀಗೆ ಮಾಡಿದ್ರಿ ಅಂತಾನೆ. ನಾನು ಗಂಗನ್ನ ಹುಡುಕ್ತಿದ್ದು ನಿಜಾನೇ, ಆದರೆ ನಾನು ಹುಡುಕ್ತಿದ್ದಿದ್ದು ಗಂಗಾ ಮಾವ ಅಲ್ಲ, ಆ ಗಾಯತ್ರಿ ದೇವಿ ಅಂತಾಳೆ ಭಾರ್ಗವಿ. ಗಾಯತ್ರಿ ದೇವಿನ ಅಂತಾನೆ ಅರ್ಜುನ್. ಹೌದು, ಗಾಯತ್ರಿ ದೇವಿ ಗಂಗಾ ಇಬ್ಬರು ಒಬ್ಬರೇ ಅಂತಾಳೆ ಭಾರ್ಗವಿ. ಆಗ ಅರ್ಜುನ್, ವಾವ್, ಸಮಯಕ್ಕೆ ಸರಿಯಾಗಿ ಎಷ್ಟು ಚೆನ್ನಾಗಿ ಮಾತು ಬದಲಾಯಿಸ್ತೀರಲ್ವಾ. ಮತ್ತ್ಯಾಕೆ ಅವ್ರು ಗಾಯತ್ರಿ ದೇವಿನ ಅರೆಸ್ಟ್ ಮಾಡೋ ಬದಲು ನಮ್ಮ ಡ್ಯಾಡ್ನ ಅರೆಸ್ಟ್ ಮಾಡಿದ್ರು ಅಂತಾನೆ ಅರ್ಜುನ್. ಅದು ನನಗೆ ಅರ್ಥ ಆಗ್ತಿಲ್ಲ. ಬೇಕಿದ್ರೆ ನೀವೇ ಮಾವನ್ನ ಕೇಳಿ, ಮಾವಂಗೆ ಎಲ್ಲ ವಿಷಯನೂ ಗೊತ್ತಿದೆ ಪಾರ್ಥ ಅಂತಾಳೆ ಭಾರ್ಗವಿ. ಅವ್ರ ಮೌನನೇ ಹೇಳ್ತಿದೆ ಅವರಿಗೇನು ಗೊತ್ತಿಲ್ಲ ಅಂತಾನೆ ಅರ್ಜುನ್. ಆದಷ್ಟು ಬೇಗ ಮಾವಂದೇನು ತಪ್ಪಿಲ್ಲ ಅಂತ ನಾನು ಸಾಬೀತುಪಡಿಸ್ತೀನಿ, ದಯವಿಟ್ಟು ನನ್ನ ನಂಬಿ ಅಂತಾಳೆ ಭಾರ್ಗವಿ. ನಿಮ್ಮನ್ನು ನಂಬಿ ಆಗಿರೋ ಅವಾಂತರ ಸಾಕು. ನೋಡಿ, ನನ್ನ ಡ್ಯಾಡ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮುಖನ ನೋಡೋಕ್ಕೂ ಹಿಂಸೆ ಆಗ್ತಿದೆ ಅಂತ ಅರ್ಜುನ್ ಹೋಗ್ತಾನೆ. ಪಾರ್ಥ ಪಾರ್ಥ ಅಂತ ಭಾರ್ಗವಿ ಕೂಗ್ತಾಳೆ. ನಂತರ ಯೋಚನೆ ಮಾಡಿಕೊಂಡು ರೋಡಲ್ಲಿ ಬರ್ತಾ ಇರುವಾಗ ಎದುರುಗಡೆ ಗಾಯತ್ರಿ ದೇವಿ ಕಾರ್ ತಂದು ಬ್ರೇಕ್ ಹಾಕಿ ನಿಲ್ಲಿಸ್ತಾಳೆ. ಕಾರಿಂದ ಇಳಿದು ಕೀನ ತಿರುಗಿಸ್ತಾ ಭಾರ್ಗವಿನ ಒಂದು ಸುತ್ತು ಬಂದು, ಇಷ್ಟು ಬೇಗ ಬೀದಿಗೆ ಬಂದುಬಿಟ್ಟಿಯಲ್ಲ ಕಾಳಿ ಅಂತಾಳೆ. ನೀನು ಅದೇ ಬೀದಿನಲ್ಲಿ ನಿಂತಿದ್ಯಾ ಅಂತ ಮರಿಬೇಡ ಗಂಗಾ ಅಂತಾಳೆ ಭಾರ್ಗವಿ. ಜಟ್ಟಿ ಬಿದ್ದರೂ ತನ್ನ ಮೀಸೆ ಮಣ್ಣಾಗಿಲ್ಲ ಅನ್ನಂತೆ. ಸೋತು ಸಪ್ಪಗಾಗಿದ್ರು ಈ ಅಹಂಕಾರಕ್ಕೇನು ತೊಂದರೆ ಇಲ್ಲ. ಆದಷ್ಟು ಬೇಗ ಕೊಬ್ಬನ್ನು ಇಳಿಸ್ತೀನಿ ಅಂತಾರೆ ಗಾಯತ್ರಿ. ನೀನು ಅಷ್ಟೇ, ಜಾಸ್ತಿ ಮೆರಿಬೇಡ. ಈ ಸಲ ಏನೋ ಬೆನ್ನಿಗೆ ಚೂರಿ ಬಿದ್ದಿದೆ, ಎಲ್ಲ ಸಲನೂ ಹಾಗೆ ಆಗುತ್ತೆ ಅಂತ ಅಂದ್ಕೋಬೇಡ. ಪ್ರತಿ ಸರ್ತಿನೂ ನಿನ್ನಿಂದ ಮೋಸ ಹೋಗ್ತೀನಿ ಅಂದ್ಕೋಬೇಡ. ನೀನು ಮಾಡಿರೋ ಈ ಸಂಚು ಜಾಸ್ತಿ ದಿನ ಉಳಿಯಲ್ಲ ಗಂಗಾ ಅಂತಾಳೆ ಭಾರ್ಗವಿ. ಇದನ್ನು ಸಂಚು ಅನ್ನಲ್ಲ, ಬುದ್ಧಿವಂತಿಕೆ ಅಂತಾರೆ. 25 ವರ್ಷದ ಹಿಂದೆನೇ ಮುಂದಾಲೋಚನೆ ಮಾಡಿ ಈ ದಿನಕ್ಕೇನೆ ತಯಾರಿ ಮಾಡ್ಕೊಂಡಿದ್ದೆ ಅಂತಾಳೆ ಭಾರ್ಗವಿ. ನೀನು ಅದೇನೇ ಸಮಜಾಯಿಷಿ ಕೊಟ್ಟರು ನೀನೊಬ್ಳು ಕ್ರಿಮಿನಲ್ ಅನ್ನೋ ಸತ್ಯ ಬದಲಾಗಲ್ಲ ಅಂತಾಳೆ ಭಾರ್ಗವಿ. ಹೌದಲ್ವಾ, ಈಗೇನು ಮಾಡೋಣ? ಬಾ ಬಾ ಬಾ, ನನ್ನ ಕೈಗೆ ಬೇಡಿ ಹಾಕಿ ಅರೆಸ್ಟ್ ಮಾಡು. ನಿನ್ನ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತೀಯಾ? ಆಗಲ್ಲ ಅಲ್ವಾ? ಇದು ಈ ಗಂಗನ್ ಪವರ್. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇರೋ ವ್ಯಕ್ತಿ ನಿನ್ನ ಕಣ್ಣು ಮುಂದೆ ನಿಂತಿದ್ದೀನಿ, ಆದರೂ ನಿನ್ನ ಹತ್ರ ಏನು ಕಿತ್ಕೊಳ್ಳೋದಕ್ಕಾಗಲ್ಲ. ಈಗಿನ ಅಂಬೆಗಾಲಿಟ್ಕೊಂಡು ನಡೀತಾ ಇರೋ ಮಗು ಕಣೆ ನೀನು. ನನ್ನನ್ನು ಜೈಲಿಗೆ ಕಳಿಸೋ ಆಸೆನ ಈಡೇರದೇ ಇರೋ ಈ ಖುಷಿಗೆ ಹೆಸರು ಕಾಳಿ. ಏಯ್, ಮೊದಲು ಭ್ರಮೆಯಿಂದ ಹೊರಗೆ ಬಾ ಅಂತಾರೆ ಗಾಯತ್ರಿ. ಇಷ್ಟು ವರ್ಷ ಕತ್ಲಲ್ಲಿ ಮೆರೀತಿದ್ದ ನಿನ್ನ ಹೆಸರನ್ನು ಇವತ್ತು ಬೆಳಗ್ಗೆ ತಂದಿರೋದು ಇದೇ ಭಾರ್ಗವಿ ಅನ್ನೋದನ್ನು ಮರಿಬೇಡ ಗಂಗಾ. ಇಷ್ಟು ವರ್ಷ ಎಲ್ಲೋ ತಲೆ ಮರೆಸ್ಕೊಂಡು ಕೂತಿದ್ದು ನಿನ್ನನ್ನು ಇಲ್ಲಿವರೆಗೂ ಕರೆಸಿದ್ದೀನಿ, ನಿನ್ನಲ್ಲಿ ಭಯ ಹುಟ್ಟಿಸಿದ್ದೀನಿ. ಇನ್ನು ನಿನ್ನ ಮುಖವಾಡನ ಕಳ್ಚೋದು ಯಾವ ಲೆಕ್ಕ ಅಂತಾಳೆ ಭಾರ್ಗವಿ. ಈಗಾಗಲೇ ನನ್ನ ವಿರುದ್ಧ ನಿಂತು ಎಡವಿದ್ಯಾ, ಇಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ವಾ ಅಂತಾರೆ ಗಾಯತ್ರಿ. ಎಡವಿದ್ದೀನಿ ನಿಜ, ಆದರೆ ನಾನಿನ್ನೂ ಸೋತಿಲ್ಲ. ನನ್ನವರನ್ನು ಸೋಲೋಕೆ ನಾನು ಬಿಡಲ್ಲ. ಕಣ್ಣ ಮುಚ್ಚಾಲೆ ಆಟ ಜಾಸ್ತಿ ದಿನ ನಡೆಯಲ್ಲ. ಗಂಗಾ ವಿಷಕಾರು ಸರ್ಪ ನೀನು. ಹೆದ್ರಿ ಹುತ್ತ ಸೇರ್ಕೊಂಡಿದ್ಯಾ. ನಿನಗೆ ಹೇಗೆ ಹೊಗೆ ಹಾಕಿ ಹೊರಗೆ ಕರ್ಕೊಂಡು ಬರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಾಳೆ ಭಾರ್ಗವಿ. ಕಣ್ಮುಂದೆ ಕಂಡ್ರೆ ಹೆದ್ರಿ ಹಿಂದೆ ಹೋಗಬೇಕೇ ಹೊರತು ನನ್ನನ್ನು ಹಿಡಿಯೋಕ್ಕಾಗಲಿ ಕಟ್ಟಾಕೋಕ್ಕಾಗಲಿ ಆಗೋದಿಲ್ಲ. ಹತ್ತಿರ ಬಂದೆ ಕೊಚ್ಕೊಂಡು ಹೋಗ್ತೀಯಾ. ನಿನಗೆ ತಾಕತ್ತಿದ್ರೆ ನಾನೇ ಗಂಗಾ ಅಂತ ಪ್ರೂವ್ ಮಾಡು ಅಂತಾರೆ ಗಾಯತ್ರಿ. ಆ ಪ್ರವಾಹದಲ್ಲಿ ನೀನೇ ಕೊಚ್ಕೊಂಡು ಹೋದರೆ ಕಷ್ಟ, ಹುಷಾರಾಗಿರು. ಪಾಪ ಇಷ್ಟೊಂದು ಆಸೆ ಪಡ್ತಿದ್ಯಾ, ಹೇಗಿಲ್ಲ ಅನ್ನಲಿ, ಖಂಡಿತ ನೆರವೇರಿಸ್ತೀನಿ ಅಂತಾಳೆ ಭಾರ್ಗವಿ. ಇಷ್ಟೆಲ್ಲ ಆದರೂ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ ನಿನಗೆ? ಈಗೇನು ನನ್ನ ಸೋಲ್ಸೋಕ್ಕೆ ಮತ್ತೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕಾಳಿ ಆಗ್ತೀಯಾ ಅಂತಾರೆ ಗಾಯತ್ರಿ. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ, ನಿಮ್ಮ ದುಷ್ಟು ಬುದ್ಧಿ ಧೈರ್ಯ ಕೂಡ ಹುಡ್ತಾನೆ ಬಂದಿತ್ತಂತೆ. ನಿಮ್ಮ ಮಾಟನ ಮುಗಿಸೋಕೆ ಕಾಳಿನೇ ಬರಬೇಕಾಗಿಲ್ಲ. ರವೀಂದ್ರ ಭಟ್ಕಳ ಮಗಳು ಅಡ್ವೊಕೇಟ್ JP ಪಾಟೀಲ್ ಅವ್ರ ಸೊಸೆ ಈ ಭಾರ್ಗವಿ LLB ಸಾಕು. ಆದಷ್ಟು ಬೇಗ ಬೇಡಿ ಜೊತೆ ನಿನ್ನ ಮುಂದೆ ಬರ್ತೀನಿ, ಹುಷಾರಾಗಿರು ಅಂತ ಹೋಗ್ತಾಳೆ ಭಾರ್ಗವಿ. ಈಚೆ ಭಾರ್ಗವಿ ಮನೆಯೊಳಗೆ ಬರುವಾಗ ನಿರ್ಮಲಾ ಬಂದು, ಎಲ್ಲೇ JP ಎಲ್ಲೇ, ಹೋಗವರನ್ನು ಕರ್ಕೊಂಡು ಬಾ. JP ಏನೂ ಮಾಡಿಲ್ಲ, ಇದೆಲ್ಲ ನೀನೇ ಮಾಡಿರೋ ನಾಟಕ ಅಂತ ಹೇಳು ಭಾರ್ಗವಿ. ನೀನು ಹೀಗೆ
ಹೇಳ್ತೀಯಾ ಹೇಳು. ಜೈಲಿಗೆ ಕಳಿಸಿರೋದೇ ನೀನು, ಇದಕ್ಕೆಲ್ಲ ಸೂತ್ರಧಾರಿನೇ ನೀನು. ಸೊಸೆ ಅಂತ ಬಂದೆ, ನನ್ನ ಪಾಲಿಗೆ ಸವತಿನ ಕರ್ಕೊಂಡು ಬಂದೆ, ಕೊನೆಗೆ ನನ್ನ ಗಂಡನ್ನೇ ಜೈಲಿಗೆ ಕಳಿಸ್ಬಿಟ್ಟೆ. ಈಗ ಸಮಾಧಾನ ಆಯ್ತಾ ನಿನಗೆ? ನಿನಗಿಂತ ನಮ್ಮ ಬೃಂದನೇ ಎಷ್ಟೋ ವಾಸಿ. ಕೊನೆ ಪಕ್ಷ ನಿನ್ನ ಥರ ಮನ ಮುರಿಯೋ ಬುದ್ಧಿ ಅವಳಿಗಿಲ್ಲ ಅಂತಾರೆ ನಿರ್ಮಲಾ. ಅತ್ತೆ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಮಾವನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅಂತಾಳೆ ಭಾರ್ಗವಿ. ಕೇಸ್ ನೋಡ್ಕೊಳ್ಳೋಕೆ ಅರ್ಜುನ್ ಇದ್ದಾನೆ, ನೀನು ಈ ಕೇಸಿಂದ ದೂರ ಇದ್ದರೆ ತುಂಬ ಒಳ್ಳೆಯದು. ಅದೇ ನೀ ನನಗೆ ಮಾಡೋ ದೊಡ್ಡ ಉಪಕಾರ ಅಂತಾರೆ ನಿರ್ಮಲಾ. ಈಚೆ ಗಾಯತ್ರಿ ಸೋಫಾ ಮೇಲೆ ಕಾಲ್ ಹಾಕಿ ಕೂತಿರ್ತಾಳೆ. ಆಗ ಬೃಂದ ಜ್ಯೂಸ್ ತಗೊಳ್ಳಿ ಅಂತಾಳೆ. ಅವ್ರು ತಗೋತಾರೆ. ಯಾಕೆ ಹಾಗೆ ನೋಡ್ತಿದ್ಯಾ ಬೃಂದ ಅಂತಾರೆ ಗಾಯತ್ರಿ. ನೀವು ನಿಜವಾಗ್ಲೂ ನನ್ನ ಅತ್ತೆನೇನಾ ಅಂತ ನೋಡ್ತಿದ್ದೀನಿ ಅತ್ತೆ. ಇಲಿ ಆಗಿದ್ದವರು ಹುಲಿಯಾಗಿ ಬದಲಾಗಿದ್ದೀರಲ್ಲ ಅಂತಾಳೆ ಬೃಂದ. ಇಲಿಗೂ ಹುಲಿಗೂ ಸಿಗ್ತಾ ಇರೋ ಮರ್ಯಾದೆಯಲ್ಲಿ ಏನೋ ಬದಲಾವಣೆ ಆಗಿದೆ, ಅದನ್ನು ಗಮನಿಸಿಲ್ವಾ ಅಂತಾರೆ ಗಾಯತ್ರಿ. ಹೌದು ಅತ್ತೆ, ಆದರೂ ಆ ಗಾಯತ್ರಿಗಿಂತ ಈ ಗಾಯತ್ರಿ ದೇವಿನೇ ಸೂಪರ್. ಇನ್ಮುಂದೆ ನೀವು ಹೀಗೆ ಇರಿ ಅತ್ತೆ, ಈ ಮನೆಯವರನ್ನೆಲ್ಲ ನಿಮ್ಮ ತುದಿ ಬೆರಳಲ್ಲಿ ಬುಗುರಿ ಆಡಿಸ್ದಂಗೆ ಆಡಿಸಿ ಅಂತಾಳೆ ಬೃಂದ. ಅದನ್ನೇ ಈಗಾಗಲೇ ಶುರು ಮಾಡ್ಕೊಂಡಿದ್ದೀನಿ, ನಿನಗೇನೋ ಆಸೆ ಕನಸು ಇಲ್ವಾ ಅಂತಾರೆ ಗಾಯತ್ರಿ. ಇನ್ನೇನಿರುತ್ತೆ ಅತ್ತೆ, ನೀವು ಈ ಮನೆ ಯಜಮಾನಿ, ನೀವು ಯಜಮಾನಿ ಆದಮೇಲೆ ನಾನು ಈ ಮನೆಗೆ ಚಿಕ್ಕ ಯಜಮಾನಿ. ಆರಾಮಾಗಿ ಈ ಮನೆಯಲ್ಲಿ ಉಂಡ್ಕೊಂಡು ತಿನ್ಕೊಂಡು ಬೇಕಾದಷ್ಟು ಶಾಪಿಂಗ್ ಮಾಡಿಕೊಂಡು ಆರಾಮಾಗಿರ್ತೀನಿ ಅಂತಾಳೆ ಬೃಂದ. ಅಯ್ಯೋ ಪೆದ್ದಿ, ಕನಸು ಕಾಣುವಾಗ ದೊಡ್ಡದಾಗಿ ಕಾಣಬೇಕು ಅಂತಾರೆ ಗಾಯತ್ರಿ ಅಂತಾಳೆ ಬೃಂದ. ನೀನು ಯಾಕೆ ಈ ಮನೆಗೆ ಚಿಕ್ಕ ಯಜಮಾನಿ ಆಗಬೇಕು? ಈ ಮನೆಗೆ ಮಹಾರಾಣಿನೇ ಆಗು. ಈ ಮನೆನ ನಿನ್ನ ಚರಣ್ ಹೆಸರಿಗೆ ಬರ್ಕೊಡ್ತೀನಿ ಅಂತಾರೆ ಗಾಯತ್ರಿ. ನಿಜವಾಗ್ಲೂ ನಾ ಅತ್ತೆ ಅಂತಾಳೆ ಬೃಂದ. ಗಂತೂ ಹುಟ್ಟಿದಾಗಿಂದ ಅವನಮ್ಮನ ಪ್ರೀತಿ ಸಿಕ್ಕಿಲ್ಲ. ನೀನು ಚರಣ್ನ ಪ್ರೀತಿಸಿ ಮದುವೆಯಾಗಿ ಈ ಮನೆಗೆ ಬಂದಾಗಿಂದ ಪಡಬಾರದು ಕಷ್ಟನ ಪಟ್ಟಿದ್ಯಾ. ನಿಮ್ಮಿಬ್ಬರಿಗೋಸ್ಕರ ನಾನು ಇಷ್ಟು ಮಾಡದೇ ಇದ್ದರೆ ಹೇಗೆ? ನೀವಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಾಗೆ. ನಿಮ್ಮಿಬ್ಬರು ಜೀವನ ಸರಿ ಹೋಗೋಕ್ಕೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತಾರೆ ಗಾಯತ್ರಿ. ಈಚೆ ಅರ್ಜುನ್ ಭಾರ್ಗವಿ ಹತ್ರ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಡ್ಯಾಡ್ಗೆ ಏನಾದರೂ ತೊಂದರೆ ಆದರೆ ನಿಮ್ಮ ಸಂಬಂಧ ಮುಗೀತು ಅಂದ್ಕೊಳ್ಳಿ ಅಂತಾನೆ. ಏನು ಮಾತಾಡ್ತಿದ್ದೀರಾ ಪಾರ್ಥ? ನಿಮಗೆ ಎಷ್ಟು ದುಃಖ ಆಗ್ತಿದೆಯೋ ನನಗೂ ಅಷ್ಟೇ ದುಃಖ ಆಗ್ತಿದೆ. ನಾನು ಮಾಡಿರೋ ತಪ್ಪಿಗೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತಾಳೆ ಭಾರ್ಗವಿ. ಕಾಳಿನ ಕ್ಷಮಿಸಿ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನೋಡಿ, ನಮ್ಮ ಮಧ್ಯೆ ಇರೋ ಪ್ರೀತಿ ಪ್ರೇಮ ಎಲ್ಲ ಕರ್ಗೋಗಿದೆ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.